समय बात करते के बारे में थोड़ी पाठ की जानकारी प्राप्त कर चुके थे। रामू और श्यामू दोनों झगड़ा करते हैं घोड़ी के बारे में खेलते समय। बेईमानी करता है रामू। रामू बेईमानी करने से श्यामू उसे संभालता है। संभाल कर किसको कहता है? मोहन को कहता है। मोहन आकर उन दोनों को समाधान बताते हुए आगे का कार्यक्रम को शुरू करता है। और देखिए आगे का क्या होता है, देखेंगे। दूसरा दृश्य देखो ना। स्कूल में भोजनावकाश का वक्त है। 5 बालक स्कूल के एक कोने में एकत्र होकर बातें कर रहे हैं। ಊಟ ಆಗಿದೆ, ಸಮಯ ಇರುತ್ತೆ। 5 ಜನ ಒಂದು ಕೊಠಡಿನಲ್ಲಿ ಶಾಲೆಯ ತರಗತಿಯ ಒಳಗಡೆ ಕೂತಿದ್ದಾರೆ। ಕುತ್ಕೊಂಡು ಅವ್ರು ಏನ್ ಮಾತಾಡ್ತಾರೆ ಅಂತ ನೋಡೋಣ। शामू, देखो ना मोहन भैया, आज रामू ने खेल में फिर से मेरे साथ बेईमानी की। ನೋಡು ಮೋಹನಣ್ಣ, ಇವತ್ತು ಸಹ ನನ್ನ ಜೊತೆ ರಾಮು ಮೋಸ ಆಡ್ತಾ ಇದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೆ? ರಾಮು ಹೇಳ್ತಾ ಇದ್ದಾನೆ, ಹೌದಾ? ಇಲ್ಲಿ ನಿಜವಾದ ಆಟ ಆಡೋರು ಯಾರು? ಸುಳ್ಳು ಆಟ ಆಡೋರು ಯಾರು? निजवादा सत्य से ईमानदारी से खेलने वाला कौन है? श्याम है। बेईमानी से खेलने वाला कौन है? राम है। देखिए आगे संजय, वह तो बात बात में झूठ बोलने लगा है। संजय इल्ल ಹೇಳ್ತಾರೆ छात्र विद्यार्थी ಏನು ಹೇಳ್ತಾನೆ? ಅವನು ಮಾತಿನಲ್ಲೂ ಸಹ ಬರೀ ಸುಳ್ಳು ಇರುತ್ತೆ, ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳೋದವನು ರಾಮು ಅಂತ ಸಂಜೆ ಹೇಳ್ತಾನೆ। ಮೋಹನ್ ನೋಡಿ, झूठಗೆ ಇಡೋದು ಶಬ್ದ ಸಚ್। झूठ सच सुಳ್ಳು ನಿಜ। ಸುಳ್ಳು ನಿಜ। मनोज ಹೇಳ್ತಾನೆ ಮತ್ತೆ। मनोज ಏನು ಹೇಳ್ತಾನೆ? मैंने सुना है कि 12 साल से नीचे की उम्र के बच्चों को तो कोई पाप नहीं लगता, चाहे वह झूठ बोलना ही क्यों ना हो। ನೋಡಿ, ಮನೋಜ್ ಇನ್ನೊಂದು ಥರ ಹೇಳ್ತಾನೆ, ಯಾಕೆಂದರೆ ಮಕ್ಕಳ ಹತ್ರ ಇವತ್ತು ನಾವು ತಪ್ಪನ್ನು ಸಮರ್ಥಿಸ್ಬಾರ್ದು, ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ। ಹಾಗಾಗಿ ಅವ್ರೇನು ಹೇಳ್ತಾರೆ? ಮೈನೆ ಸುನಾ ಹೈ ಕಿ, ನಾನು ಎಲ್ಲೋ ಕೇಳಿದ್ದೀನಿ। ಸುನಾ ಹೈ ಕಿ ಅಂದರೆ ನಾನು ಎಲ್ಲೋ ಕೇಳಿದ್ದೀನಿ। 12 साल से नीचे की उम्र, 12 साल ಅಂದರೆ 12 ವರ್ಷ, ಸಾಲ್ ಅಂದರೆ ವರ್ಷ। 12 12 ಸಾಲ್ ಅಂದರೆ ವರ್ಷ। ನಾನು 12 ವರ್ಷ, ಉಮ್ರ ಅಂದರೆ ವಯಸ್ಸು, ಉಮ್ರ ಅಂದರೆ ವಯಸ್ಸು। ನಾನೆಲ್ಲ ಕೇಳ್ಪಟ್ಟಿದ್ದೇನೆ ಏನಂದರೆ 12 ವರ್ಷ ವಯಸ್ಸು ಆಗಿರುವಂತಹ ಮಕ್ಕಳಲ್ಲಿ ಸುಳ್ಳು ಹೇಳೋದ್ರಿಂದ ಯಾವುದೇ ಪಾಪದ ಕೆಲಸ ಅಲ್ಲ, ಅದು ತಪ್ಪೇನಲ್ಲ ಹೇಳ್ತಾರೆ ಮಕ್ಕಳು। ಚಾಹೆ ವಹ झूठ बोलना ही क्यों ना हो। ಯಾವುದೇ ಒಂದು ये श्यामू है, ये रामू है। ये क्या करता है? बेईमानी
करता है ये ईमानदारी है। रामो बेईमानी करता है तो श्यामो ईमानदारी से खेल खेलता है। आइए खेलिए आप। ಏನು 12 ವರ್ಷದ ಒಳಗಡೆ ಮಕ್ಕಳು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅವರು ಯಾಕೆ ಸುಳ್ಳೇ ಹೇಳ್ಬೋದು ಅದನ್ನು ಸಹ ಪಾಪ ಅಂತ ಈಗ ಚಿಕ್ಕ ಮಕ್ಕಳ ತಗೊಳ್ರಿ ಹೆಂಗ್ ಮಾಡ್ತಾರೆ, ಏನಾದ್ರೂ ಇರುತ್ತೆ ಅವ್ರ ಕೈನಲ್ಲಿ ಇಟ್ಕೊಂಡು ಚಾಕ್ಲೇಟ್ ಕೊಡಮ್ಮ ನನಗೆ ಅಂತಂದ್ರೆ ಅವ ಹಿಂದೆ ಇಟ್ಕೊಂಡು ಚಾಕ್ಲೇಟ್ ಇಲ್ಲ ಹಿಂದೆ ಇಟ್ಕೊಳಮ್ಮ ಇಲ್ಲ ಇಲ್ಲ ಚಾಕ್ಲೇಟ್ ಇಲ್ಲ ಅಂತ ಬರಕ್ಕೆ ಅಂದ್ರೆ ಹಿಂದೆಡೆ ಉದುರಿಸಿ ಆ ಮಕ್ಳು ಏನ್ ಮಾಡ್ತಾರೆ, ಚಾಕ್ಲೇಟ್ ಇಲ್ಲ ನನ್ನ ಕೈನಲ್ಲಿ ಅಂತಾರೆ, ಅಥವಾ ಒಂದ್ ಕೈನಲ್ಲಿ ಇಟ್ಕೊಂಡು ನನ್ನ ಹತ್ರ ಚಾಕ್ಲೇಟ್ ಇಲ್ಲ ಅಂತ ಹೇಳ್ತಾರೆ. ಅವಾಗ ನಮಗೆ ಸಿಟ್ಟು ಬರುತ್ತೆ, ನಮಗೂ ಬರುತ್ತೆ. ಆ ವಯಸ್ಸಲ್ಲಿ ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿರಲ್ಲ. ಆ ಸಮಯದಲ್ಲಿ ಅವ್ರು ತಪ್ಪು ಮಾಡೋದು ಅಂತ ಹೇಳ್ಬೇಕು, ಹೌದಾ? ಆ ರೀತಿ ನೆಕ್ಸ್ಟ್ ಶಾಮ ಹೇಳ್ತಾನೆ, अरे मूर्ख यही तो उम्र है अच्छी आदतें डालने की। ನೀನು ಮೂರ್ಖ, ನಿನಗೆ ಬುದ್ಧಿ ಇಲ್ಲ, ತಿಳುವಳಿಕೆ ಇಲ್ಲ, ಅದಕ್ಕೆ ಇದೇ ವಯಸ್ಸು, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತಿಳ್ಕೊಳ್ಳೋಂಥ ವಯಸ್ಸು ಇದೆ. ಆದತೆ ಅಂದ್ರೆ ಅಭ್ಯಾಸ, ರೂಢಿ ಅಂತಾರಲ್ಲ, ಆದತೆ ರೂಢಿ. ರೂಢಿ ಅಂತ ಹೇಳ್ತಾರೆ. ಈ ವಯಸ್ಸಲ್ಲೇ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ತಿಳ್ಕೊಳ್ಳೋಂತ ರೂಢಿ ಮಾಡ್ಕೊಳ್ಬೇಕು ಅಂತ ಯಾರು ಹೇಳ್ತಾರೆ? ರಾಮು ಹೇಳ್ತಾನೆ. आप जो आदत पड़ जाएगी, ಈಗ ಏನು ರೂಢಿ ಮಾಡ್ಕೊಂತಾನೋ ಸದಾ ಸಾಥ್ रहेगी, ಅದು ಯಾವಾಗಲೂ ಸಹ ಸದಾ ಜೊತೆಯಲ್ಲಿ ಇರುತ್ತೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗಿದೆ ಅಲ್ವಾ? ಆ ರೀತಿಯಾಗಿ ನಾವು ಯಾವುದನ್ನೇ ಆಯಿತು ಚಿಕ್ಕ ವಯಸ್ಸಿನಲ್ಲಿನೇ ನಾವು ತಪ್ಪುಗಳನ್ನು ತಿದ್ದುಕೊಂಡು ಸರಿ ದಾರಿಗಳನ್ನು ಹುಡ್ಕೊಂಡು ಹೋಗ್ತೀವಿ. ಕಿಶೋರ್ गुरुजी भी यही करते हैं ನೋಡಿ, ಸಹ करते हैं. ಗುರುಜಿಗೂ ಸಹ ಅಂದ್ರೆ ಗುರುಗಳು ಟೀಚರ್ಸ್ ಸಹ ಇದನ್ನೇ ಹೇಳ್ತಾರೆ. मोहन, हाँ हमें अभी से अच्छी आदतें डालनी चाहिए. ಹೌದು, ನಾವು ಈಗಲಿಂದಲೇ ಒಳ್ಳೆಯ ರೂಢಿಗಳನ್ನ ಅಭ್ಯಾಸಗಳನ್ನ ಮಾಡ್ಕೋಬೇಕು. इसके लिए हमें मिलकर कुछ करना होगा. ಇದಕ್ಕೋಸ್ಕರ ನಾವೆಲ್ಲರೂ ಸೇರ್ಕೊಂಡು 5 ಜನ ಸೇರ್ಕೊಂಡು ಏನು ಮಾಡಬೇಕು, ಒಳ್ಳೆ ಕೆಲಸವನ್ನ ಮಾಡಬೇಕು. ಕಿಶೋರ್ ಸಂಜಯ್ ಇಬ್ರು ಕೇಳ್ತಾರೆ, ಕ್ಯಾ ಕರ್ನಾ ಹೋಗಾ, ಏನ್ ಮಾಡಬೇಕು ಅಂತ. ಶ್ಯಾಮ್, ಹಮೇ ಏಕ್ ಟೋಲಿ ಬನಾನೆ ಹೋಗಿ. ಟೋಲಿ ಅಂದ್ರೆ ಗುಂಪು, ಟೋಲಿ ಅಂದ್ರೆ ಗುಂಪು. एक अच्छे ना बहुत अच्छे.
ಗುಂಪುಗಳು. इस स्टोरी में हम रामू को भी शामिल करेंगे. ನೋಡಿ, ಒಂದು ಗುಂಪಿನಲ್ಲಿ ನಿಮ್ಮದೇ ಆದ ಒಂದು ಗುಂಪಿದೆ. ಆ ಗುಂಪಿನಲ್ಲಿ ಓದಕ್ಕೆ ಸ್ವಲ್ಪ ಕಡಿಮೆ ಬರೋರನ್ನು ಸಹ ಚೆನ್ನಾಗಿ ಓದೋರ ಜೊತೆ ಹಾಕ್ತೀವಿ. ಯಾಕೆ? ಚೆನ್ನಾಗಿ ಓದೋರು ಏನಾದ್ರು ತಪ್ಪು ಮಾಡಿದ್ರೆ ಅವರು ಹೇಳ್ಕೊಡ್ತಾರೆ, ಸುದ್ದಿ ಸರಿಯಾಗಿ ಹೇಳ್ಕೊಡ್ತಾರೆ ಅಂತ. ಇಲ್ಲೇನು ಅದೇ ರೀತಿ ನಮ್ಮ ಗುಂಪಿನಲ್ಲಿ ನಾವು ಯಾರನ್ನ ಸೇರಿಸ್ಕೋಬೇಕು ಅಂತಂದ್ರೆ ಅವರು ರಾಮೂನ ಸೇರಿಸ್ಕೋಬೇಕು. ಶಾಮಿಲ್ ಅಂದರೆ ಸೇರಿಸುವುದು. ಶಾಮಿಲ್ ಕರ್ಮ. शामिल ಯಾರನ್ನ ಸೇರಿಸ್ಕೊಂತಾರೆ ಗುಂಪಿನಲ್ಲಿ? ರಾಮೂನ ಸೇರಿಸ್ಕೊಂತಾರೆ. इसी टोली में हम रामू को भी शामिल करेंगे और उसकी गंदी आदतें छुड़वाएंगे. गंदी ಅಂದ್ರೆ ಕೆಟ್ಟ, ಗಂದಿ ಕೆಟ್ಟ ಅಭ್ಯಾಸಗಳನ್ನ, ಅಭ್ಯಾಸಗಳನ್ನ ಗಂದಿ ಕೆಟ್ಟ ಆದತ್ ಅಭ್ಯಾಸ. ಕೆಟ್ಟ ಅಭ್ಯಾಸಗಳನ್ನ ಏನ್ ಮಾಡಬೇಕು? ಚುಡುವಾಯೆಗೆ, ಬಿಡಿಸುವುದು. ಚುಡುವಾಯೆಗೆ ಬಿಡಿಸುವುದು. ಇದರಲ್ಲಿ ಈ ಸಂದರ್ಭದಲ್ಲಿ ಬಿಡಿಸುವುದು ಬರುತ್ತೆ. ಅದೇ ಬೇರೆ ಸಂದರ್ಭದಲ್ಲಿ ದೂರ ಸರಿಸುವುದು ಅಂತ ಬರುತ್ತೆ. ನೋಡಿ, ಟನ್ ಟನ್ ಕರ್ಕೆ ಸ್ಕೂಲ್ ಕಿ ಗಂಟಿ ಬಜಾತಿ ಹೈ. ಯಾಕೆ ಬೆಲ್ಲಾಗುತ್ತೆ? ಊಟದ ಸಮಯ ಹೋಗಿದ್ದು ಒಳಗಡೆ ಬರಬೇಕು ಅಂತ ಏನಾಗುತ್ತೆ? ಬೆಲ್ಲಾಗುತ್ತೆ. ಗಂಟಿ ಬಜಾತಿ ಹೈ. ಚಲೋ अब कक्षा होने ನಡೆದು. ಕಕ್ಷಾ ಅಂದ್ರೇನು? ತರಗತಿ. ತರಗತಿ ಒಳಗಡೆ ಹೋಗೋಣ. ಶಾಮ್ ಕೋ अब यही मिलना. ರಾತ್ರಿ ಅಂದ್ರೆ ಸಂಜೆ. ಶಾಮ್ ಅಂದ್ರೇನು? ಸಂಜೆ. ಸುಬ ಶಾಮ್ ಇಲ್ಲ ಮುಂಚೆ ಸುಬ ಶಾಮ್. शाम सुबह. संजय ಮುಂಜಾನೆ. ಸಂಜೆ ಮುಂಜಾನೆ ಅಥವಾ ಬೆಳಗ್ಗೆ. हाँ, रामू को कौन लाएगा? हंगाದ್ರೆ ರಾಮುನ ಯಾರು ಕರ್ಕೊಂಡು ಬರಬೇಕು? ಮೋಹನ್ ಕೇಳ್ತಾನೆ, ರಾಮುನ ಯಾರು ಕರ್ಕೊಂಡು ಬರಬೇಕು? ರಾಮು ಯಾರ ಮಾತು ಕೇಳಲ್ಲ, ಅವನು ಹಠ ಮಾಡ್ತಾನೆ ಅಂತ ಯಾರು ಕೇಳ್ತಾನೆ? ಮೋಹನ್ ಕೇಳ್ತಾನೆ. ಅದಕ್ಕೆ ಸಂಜೆ ಉತ್ತರ ಕೊಡ್ತಾರೆ ನೋಡಿ, ಉಸೆ ಮೈ ಬುಲಾಲಾವುಂಗ, ಅವನನ್ನ ನಾನು ಕರೆ ತರುತ್ತೇನೆ. ಯಾರು ಕರೆ ತರ್ತಾರೆ? ರಾಮುನ ತರ್ತಾನೆ. और मेरी बात मानता है, ಅವನು ನನ್ನ ಮಾತನ್ನ ಕೇಳುತ್ತಾನೆ. ಮಾನ್ತಾ ಹೇ ಅಂದ್ರೆ ಕೇಳುತ್ತಾನೆ.
मानता है ಹೇಳ್ತಾರೆ ಮತ್ ಅಂದ್ರೆ ಅವನು ಅವನು ನಮ್ಮ ಮಾತನ್ನ ಕೇಳ್ತಾನೆ ಮಾनता है ಮಾनता ಅವನು ನಮ್ಮ ಮಾತನ್ನ ಕೇಳ್ತಾನೆ ಅಂತಂದ ಹೇಳ್ತಾನೆ ಅದು ಶಾಲೆಯ ವಾತಾವರಣದಲ್ಲಿ ಆ ದೃಶ್ಯ ಬಂದಿತ್ತು ಈಗ ಮೂರನೇ ದೃಶ್ಯ ನೋಡಿ मोहन संजय किशोर श्यामू मनोज और रामू बैठे बातें कर रहे थे ಶಾಲೆ ಹತ್ರ ಬಂದ್ರು ಇವ್ರು ಯಾರ್ಯಾರು ಮೋಹನ್ ಸಂಜಯ್ ಕಿಶೋರ್ ಶ್ಯಾಮು मनोज और ರಾಮು ಎಲ್ಲಿ ಬಂದ್ರು ಮತ್ತೆ ಶಾಲೆ ಹತ್ರನೇ ಬಂದ್ರು ಅಲ್ಲಿ ಕುಳಿತುಕೊಂಡು ಅವ್ರು ಏನ್ ಮಾಡ್ತಾ ಇದ್ರು ಮಾತನಾಡ್ತಾ ಇದ್ರು ನೋಡಿ मोहन ಹೇಳ್ತಾನೆ आज से हम एक छोटी सी टोली आरंभ कर रहे हैं ಇವತ್ತಿನಿಂದ ನಾವು ಒಂದು ಸಣ್ಣ ಗುಂಪನ್ನ ಮಾಡ್ತಾ ಇದ್ದೀವಿ उस टोली का नाम होगा बालशक्ति ಆ ಗುಂಪಿನ ಹೆಸರೇನು ಬಾಲಶಕ್ತಿ ಹೌದಾ ರಾಮ್ ರಾಮ್ ಈಗ ಟೋಲಿ क्या करेगी ಈ ಗುಂಪು ಏನು ಮಾಡುತ್ತೆ ಈ ಗುಂಪಿನಲ್ಲಿ ಏನು ಮಾಡಬೇಕು ನಾವು ಯಾಕೆ ಗುಂಪು ಮಾಡಿದ್ದೀವಿ ಅಂತ ಕೇಳ್ತಾರೆ संजय सबसे पहले तो हम अपने उन साथियों पर ध्यान देंगे जो नियमित रूप से स्कूल नहीं जाते तथा पढ़ाई से जी चुराते हैं ನೋಡಿ ಎಂತಹ ಒಳ್ಳೆ ಒಂದು ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ ಬಾಲಶಕ್ತಿಯ ಮೊದಲನೇ ಕೆಲಸ ಏನು सबसे पहले तो हम अपने उन साथियों पर ಮೊಟ್ಟ ಮೊದಲನೇದಾಗಿ ನಾವು ಅಂತಹ ಸ್ನೇಹಿತರ ಬಗ್ಗೆ ಗಮನವನ್ನು ಕೊಡಬೇಕು ನಿಯಮಿತ ರೂಪದಲ್ಲಿ ಸ್ಕೂಲ್ ಜಾತ್ರೆ ನಿಯಮಿತ ರೂಪದಲ್ಲಿ ಶಾಲೆಗೆ ಹೋಗುದಿಲ್ಲ ಅಂಥವ್ರನ್ನ ನಾವೇನ್ ಮಾಡಬೇಕು ಫಸ್ಟ್ ಹುಡುಕ್ಬೇಕು ತಥಾ ಪಢಾಯಿ ಸೆ ಜೀ ಚುರಾತೆ ಹೈ ಓದಿನಿಂದ ಏನ್ ಮಾಡ್ತಾರೆ ಮನಸ್ಸು ಕೊಡೋದಿಲ್ಲ ಓದಿಗೆ ಮನಸ್ಸು ಕೊಡೋದಿಲ್ಲ ಅಂಥವ್ರು ಬೇಯಿಮಾನಿ ಸೆ खेलता था कौन बेईमानी से कंचे खेलता था सेंटेंस ನ ಮೂಲಕ ಹೇಳಬೇಕು सेंटेंस ನ ಮೂಲಕ ಹೇಳಬೇಕು कंचे के खेल में बेईमानी करता था ಇದೊಳ್ಳೆ ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಯಾರು ಒಬ್ರು ಎದ್ದುಕೊಂಡು ಕ್ಲೀನ್ ಆಗಿ ಹೇಳಬೇಕು हम बेईमानी खेलते करते था से हमें आदत डालने हैं किस उम्र से हमें आदत डालनी है आदत डालना और संजय क्या करने के लिए कहता है एक टोली बनानी पड़ेगी किसको बुलाता है ले पाना एक कोने में कितने लड़के बैठे थे एक कोने में कितने लड़के बैठे थे 5 लड़के बैठे थे खेल में फिर से मेरे साथ बड़ी संजय वह तो बात में मुझे झूठ बोलने लगा है मनोज मैंने सुना है कि 12 से नीचे की साल से नीचे की उम्र के बच्चों की को तो कोई पाप नहीं लगाता जाए वहाँ
पड़ा जाएगी वहाँ। बैठो। अरे मूर्ख, यही तो ऊन है अच्छी आदतें डालने की। अब जो आदत पड़ा जाएगी वहाँ साथ रहेगी। किशोर गुरुजी भी यही करते हैं मोहन। हाँ, हमें अभी से अच्छी आदतें डालनी चाहिए। इसके लिए हमें मिलकर कुछ करना होगा। किशोर समझे, क्या करना होगा? शामू, हमें एक टोली बनानी पड़ेगी। मोहन, इस टोली में हम रामू को भी शामिल करेंगे और इसकी गांधी आदतें छुड़वाएंगे। मोहन, चलो अभी कक्षाओं में चले। शाम को सब यही मिलना था। रामू को कौन लाएगा? संजय, उसे मैं बुलाऊंगा, वह मेरी बनता है। और रामू बैठे आगे बढ़ रहे। मोहन, आज से हम एक छोटी सी टोली आरंभ कर रहे हैं। उस टोली का नाम है बल शक्ति। रामू, यह टोली क्या करेगी? संजय, सबसे पहले तो हम अपने हुए सतियों पर ध्यान देंगे। से स्कूल नहीं जाते तो पढ़ाई से भी छूटते हैं। किशोर का दूसरा काम हो स्कूल के परिसर को स्वच्छ रखना। तीसरा कार्य वो की गंदगी को दूर करना। हम रोज एक चार गाँव की सफाई में लगे। मनोज, गाँव में कहीं उनके मिट्टी से सपना हो। श्यामू, गाँव का बैठो। बहुत बढ़िया, बहुत अच्छे से सुनाएंगे। संगीता, ಬರ್ತೀಯ ಇಲ್ಲ ಮಿಸ್ ನಮ್ಮ ಮನೆಗೆ
गांव को आदर्श गांव कैसे बनाया जा सकता है? उत्तर: स्कूल के परिसर को स्वच्छ रखने से, गांव की गंदगी को दूर करने से, गांव को हरा भरा रखने से, गांव के चारों तरफ पेड़ पौधे लगाने से, अपने अपने घरों में भी फलदार के पेड़ लगाने से गांव को आदर्श गांव बनाया जा सकता है।
सफाई के लिए बालक क्या काम करते हैं? गांव की गंदगी को दूर करने के लिए बाल शक्ति टोली क्या करते हैं? उत्तर, स्कूल के परिसर का स्वच्छ रखना, रोज 1 घंटा गांव की सफाई में लगते हैं, गाड़ी को मिट्टी से धोते हैं, गांव का कूड़ा डालने के लिए विष्णु जन्म बनाने हैं।